ದುರಾತ್ಮರಾದ ಪಾಂಡವರ ಭರದಿನ ಗೆಲ್ವೆನು. ದುರಾತ್ಮರಾದ ಪಾಂಡವರ ಭರದಿನ ಗೆಲ್ವೆನು. ಮದಿಸಿದ ಪಾಂಚಾಲಿ ಮದವನ್ನು ಅಡಗಿಸುವೆನು. ಮದಿಸಿದ ಪಾಂಚಾಲಿ ಮದವನ್ನು ಅಡಗಿಸುವೆನು. ದುಷ್ಟ ಭೀಮನ ದುರುಳ ಪಾರ್ಥನ ಗರ್ಭವನ್ನಡಗಿಸಿ ಮದವಡಗಿಸುವೆನು. ದುಷ್ಟ ಭೀಮನ ದುರುಳ ಪಾರ್ಥನ ಮದವಡಗಿಸುವೆನು. ಗಮನವೊಡಗಿಸನು. ಪಂಚಭದ್ರಿಕ ಪಾಂಚಾಲಿಯ ವಿವಸ್ತ್ರಗೊಳಿಸಲು ಬಿಡುವೆನು. ಪಂಚಭದ್ರಿಕ ಪಾಂಚಾಲಿಯ ವಿವಸ್ತ್ರಗೊಳಿಸದೆ ಬಿಡುವೆನು. ವಿವಸ್ತ್ರಗೊಳಿಸದೆ ಬಿಡುವೆನು. ಮಾವ ಶಕುನಿ, ಓ ಪಾಂಡವರ ಪರಾಕ್ರಮಗಳು ದಿನೇ ದಿನೇ ಹೆಚ್ಚುತ್ತಿರುವವು. ಆ ಶ್ರೀಕೃಷ್ಣನ ಸಹಾಯವು ಆ ಪಾಂಡುಪುತ್ರರಿಗೆ ವರದಾನವಾಗಿರುವುದು. ಆದ್ದರಿಂದ ಒಂದು ಮಯಸಭೆಯಲ್ಲಿ ಆ ಪಾಂಚಾಲಿಯು ನನ್ನನ್ನು ನೋಡಿ ಅಪಹಾಸ್ಯ ಮಾಡಿದಳು. ಆದ್ದರಿಂದ ನೀನು ಆ ಪಾಂಡವರನ್ನು ಕರೆಯಿಸಿ ಜೂಜಿನಲ್ಲಿ ಸೋಲಿಸಿ ನನ್ನ ಸೇಡಿನ ಪ್ರತೀಕಾರವನ್ನು ತೀರಿಸು ಮಾವ, ತೀರಿಸು. ಮಾವ ಸೋಮಲ್ಲಿ ರಾಜು, ನಿನ್ನ ಪ್ರಯತ್ನವು ಬೇಗ ನಡೆಯಲಿ. ನಮ್ಮ ಕೋಪ ಜ್ವಾಲೆಯನ್ನು ಶಮನಗೊಳಿಸು. ಚಕ್ರವರ್ತಿ ವೀರ ಸೋಮಲ್ಲಿ ರಾಜ ಶಕುನಿ, ಮಾಯಸಭೆಯಲ್ಲೇ ಅಂದು ದೃಷ್ಟಾಟವನ್ನು ಕೇಳಿ ನನ್ನ ಕೋಪದ ಜ್ವಾಲೆ ಜ್ವಾಲಾಸಾಗರವಂತೆ ಹರಿಯುತ್ತಿದೆ. ಬೇಗನೆ ನಿನ್ನ ಪ್ರಯತ್ನವನ್ನು ನಡೆಸು. ನಮ್ಮ ದುರ್ಯೋಧನನ ಛಲವನ್ನು ತೀರಿಸೋಣ. ಬಂಡ ಪಾಂಚಾಲಿಯನ್ನು ಅವಮಾನಗೊಳಿಸಲೇಬೇಕು. ಇದೇ ಕುದರ ಪತ್ಯ ಇದ್ರಣ್ಣ. ದೊರೆಯಂ ಪರಿಪಾಲಿಸುತ್ತ ಇರುವ ಈ ಕುರುಬುಕಾಂತನಂ ಅವಮಾನಗೊಳಿಸಲು ದ್ರುಪದನಂದನಿಯ ಹೊರಚೀಗನು ಎನ್ನ ಕೋಪದ ಉಜಿಗೆ. ಚಕ್ರವರ್ತಿ ವೀರಾದಿ ವೀರರಾಗಿ ಜನಿಸಿ ಕೈಲಾದ ಏಡಿ ಅಂತ ಇರುವುದು ಸರಿಯಲ್ಲ. ಶಕುನಿ, ಬೇಗನೆ ನಿನ್ನ ಶಬ್ದವನ್ನು ಈಡೇರಿಸು. ಅಯ್ಯ ದುರ್ಯೋಧನ, ಪ್ರತಿ ಕ್ಷಣವೂ ಈ ರೀತಿಯಾಗಿ ಕ್ರೋಧ ಭಾವದಿಂದ ಮಾತನಾಡುತ್ತಿರುವೆಯಲ್ಲ. ನಿಧಾನವಾಗಿ ಆಲೋಚಿಸಿ ಆಗುವ ಕೆಲಸಗಳನ್ನು ಜಯಿಸಬೇಕು. ಹೀಗಲೋ ಹಾಗಲೋ ವಿದುರನು ಪಾಂಡವರನ್ನು ಕರೆತರುವನು. ಅದೋ ಪಾಂಡವರು ಬರುತ್ತಿರೋರು. ನೋಡುತ್ತಿರು ನನ್ನ ಕೈ ಚಳಕ. ನೋಡ ಈ ಪಕ್ಕ ಇನ್ನೊಂದು ಚೇರ ಅಣ್ಣಂದಿರೇ, ತಮಗೆ ಸುಸ್ವಾಗತ. ಈ ಪೀಠಗಳನ್ನು ಅಲಂಕರಿಸಿ. ದುರ್ಯೋಧನ, ನಿಮಗೆ ಶುಭವಾಗಲಿ. ಸಹೋದರ ದುರ್ಯೋಧನ, ನಮ್ಮಿಂದ ಏನಾದರೂ ಇಷ್ಟೊಂದು ಆತರದಿಂದ ನಮ್ಮನ್ನು ಕರೆಸಿದ ಕಾರಣವೇನು? ನಮ್ಮಿಂದ ಏನಾದರೂ ಅಪರಾಧವಿದ್ದರೆ ಕ್ಷಮಿಸು. ಸಭಾಸಭಿಕರೇ, ಈ ಪಾಂಡುಪುತ್ರರು ಈ ನಮ್ಮ ಸಭೆಗೆ ಆಗಮಿಸಿರುವುದು ನಮಗೆ ಸಂತೋಷದಾಯಕವಷ್ಟೇ. ಈ ಸುಸಂದರ್ಭದಲ್ಲಿ ನಮ್ಮ ಅಗ್ರಜನಿಗೆ ಅತ್ಯಂತ ಪ್ರೀತಿ ಪಾತ್ರವಾದ ಯಾವುದಾದರೂ ಒಂದು ವಿನೋದ ಭರಿತವಾದ ಆಟವನ್ನು ಆಡಿಸಬೇಕೆಂದು ನಾನು ಮಾವ ಶಕುನಿಯಲ್ಲಿ ಕೇಳಿಕೊಳ್ಳುತ್ತೇನೆ. ದುರ್ಯೋಧನ, ಈ ಧರ್ಮಪುತ್ರನಿಗೆ ಪಗಡೆಯಾಟವೆಂದರೆ ಬಲು ಇಷ್ಟವಾದ ಆಟ. ಅದನ್ನೇ ಆಡೋಣ. ಮಾವ ಶಕುನಿ, ಆ ಆಟವು ಬೇಡ. ವಿನೋದದಿಂದ ಪ್ರಾರಂಭಿಸಿದರೆ ಈ ಕೋಪಕ್ಕೆ ದಾರಿಯನ್ನು ತೋರುತ್ತದೆ. ಆ ಆಟವು ಬೇಡ. ಧರ್ಮನಂದನ, ಕಲೆಯ ಕೋವಿದನು ನೀನು. ಕಲೆಯನ್ನೇ ತಿರಸ್ಕರಿಸುವುದೇ. ನಿನ್ನ ಬಾಯಲ್ಲಿ ಈ ಮಾತನ್ನು ಕೇಳುತ್ತಿದ್ದನಲ್ಲ, ಫಲವಂತವೇನೂ ಇಲ್ಲ. ನೀನು ಒಪ್ಪಿದರೆ ಸರಿ, ಇಲ್ಲವಾದರೆ ಹೋಗಲಿ.
ಮಾವ ಶಕುನಿ ಬಂದು ಪ್ರೀತಿಯಿಂದ ಹೀಗೆ ಆಡಿದನೇ ಹೊರತು ಬೇರೇನೂ ಅಲ್ಲ. ದುರ್ಯೋಧನ, ತೆಗೆದುಕೋ ಪಾಚಕಗಳನ್ನು. ಅಲ್ಲ ಅಲ್ಲ, ನಾನಲ್ಲ. ನಿಮ್ಮ ಸರಿ ಜೋಡಿ ಈ ನಮ್ಮ ಮಾವ ಶಕುನಿಯೇ ಹೊರತು ನಾನಲ್ಲ. ಪಾಚಿಕೆಗಳನ್ನು ಹಾಕುವುದು ಮಾವನದು, ಪಂಜವನ್ನು ಕಟ್ಟುವುದು ನಾವು. ಹಾಗೆಯೇ ಆಗಲಿ. ಹಾಗಾದರೆ ಆಟವನ್ನು ಪ್ರಾರಂಭಿಸೋಣವೇ? ಹಾಗೇ ಆಗಲಿ ಮಾವ. ಮಾವ, ಆಟವನ್ನು ಪ್ರಾರಂಭಿಸು. ಧರ್ಮನಂದನ, ಪಂದ್ಯವನ್ನು ಕೋರಿಕೋ. ಮಾವ, ನನ್ನ ಈ ರತ್ನ ಖಚಿತವಾದ ಹಾರವನ್ನು ಪಣವಾಗಿ ಇಡುತ್ತಿದ್ದೇನೆ. ಮಾವ, ನನ್ನ ಪಂದ್ಯ ಈ ರತ್ನಾಭರಣಗಳನ್ನೇ ಪಣವಾಗಿಡುತ್ತಿದ್ದೇನೆ. ಮಾವ, ನನ್ನ ಪಂದ್ಯ 1-1. ಓಂ ಪಿತೃಪ್ರಿಯೋ ನಮಃ. ಮಾವ, ಈ ಸಾರಿ ನನ್ನ ಪಂದ್ಯ ಈ ಸಮಸ್ತ ಹಸ್ತಿನಾಪುರ ಸಾಮ್ರಾಜ್ಯವನ್ನೇ ಪಣವಾಗಿಡುತ್ತಿದ್ದೇನೆ. ಮಾವ, ನನ್ನ ಈ ಸಾರಿ ರಾಜ್ಯ ಸುಯೋಗದಲ್ಲಿ ತಂದಿರುವ ರತ್ನಾ ಭಂಡಾರವನ್ನೇ ಪಣವಾಗಿಡುತ್ತಿದ್ದೇನೆ. ನನ್ನ ಪಂದ್ಯ 1-2. ಮಣಿಕನಕ ರತ್ನಗಳನ್ನು ಹೊಂದಿರುವ ಭಂಡಾರವನ್ನು ನಾನು ಪಣವಾಗಿಡುತ್ತಿದ್ದೇನೆ. ಮಾವ, ದುರ್ಯೋಧನ, ಮಾವ, ಆಟವನ್ನು ಪ್ರಾರಂಭಿಸು. ಓಂ ಪಿತೃಪ್ರಿಯೋ ನಮಃ. ದುರ್ಯೋಧನ, ಮಾವ, ಈ ಸಾರಿ ಇಡೀ ಹಸ್ತಿನಾಪುರ ಸಾಮ್ರಾಜ್ಯವನ್ನೇ ಪಣವಾಗಿಡುತ್ತಿದ್ದೇನೆ. ಮಾವ, ನನ್ನ ಪಂದ್ಯ ಈ ಸಾರಿ ಇಂದ್ರ ಪ್ರಸ್ಥಾಪುರ ಸಾಮ್ರಾಜ್ಯವನ್ನೇ ಪಣವಾಗಿಡುತ್ತಿದ್ದೇನೆ. ದುರ್ಯೋಧನ, ಮಾವ, ಆಟವನ್ನ ಪ್ರಾರಂಭಿಸು. ನನ್ನ ಪಂದ್ಯ 2-2. ದುರ್ಯೋಧನ, ಮಾವ, ಆಟವನ್ನ ಪ್ರಾರಂಭಿಸು. ಓಂ ಪಿತೃಪ್ರಿಯೋ ನಮಃ. ಗೆಲುವಿನಿಂದ ಅಣ್ಣ, ಎಲ್ಲವೂ ಮಾಯಾಜೂಜವೆಂದು ತೋರುತ್ತಿರುವುದು. ಹೌದು ಹೌದು, ಶಕುನಿ ನಮಗೆ ಮೋಸವನ್ನೇ ಮಾಡಿದಾಗೆ ತೋರುತ್ತಿದೆ. ಕೇಳಿದೆಯ ಧರ್ಮನಂದನ? ಇದು ಮಾಯಾಜೂಜುವಂತೆ. ನಿಮ್ಮ ಸಂಪತ್ತನ್ನು ನಾವು ಕಸಿದುಕೊಂಡರೆ ಬಲವಂತವೇನೂ ಇಲ್ಲ. ಹಾಗಾದರೆ ಆಟವನ್ನು ಮುಕ್ತಾಯ ಮಾಡೋಣವೇ? ಶಕುನಿ, ಆಡುವುದಕ್ಕೆ ಅವರಲ್ಲಿ ಏನು ತಾನು ಉಳಿದಿದೆ? ಕೆಲವೆಲ್ಲವೋ ಸೂತ ಪುತ್ರ, ಬಾಯಿ ಮುಚ್ಚಿಕೊಂಡು ಕುಳಿತುಕೋ. ಇಲ್ಲದಿದ್ದರೆ ನನ್ನ ಬಾಳಗಾತದಿಂದ ನೀನು ಶಿರವನ್ನು ಚೆಂಡಾಡುವೆನು. ಸಹೋದರ ದುರ್ಯೋಧನ, ನೀವು ಒಪ್ಪುವುದಾದರೆ ನನ್ನ ತಮ್ಮಂದಿರನ್ನೇ ನಾನು ಪಣವಾಗಿಡುತ್ತಿದ್ದೇನೆ. ದುರ್ಯೋಧನ, ಮಾವ, ಆಗಬಹುದು. ಆಟವನ್ನು ಪ್ರಾರಂಭಿಸಿ. ಧರ್ಮನಂದನ, ಪಂದ್ಯವನ್ನು ಕೋರಿಕೋ. ಹಾಗಾದರೆ ಕೇಳಿ. ಪಾಂಡವರಳ್ ಕಿರಿಯ ಸೋದರ ನೆನೆಸಿದ, ಪಾಂಡವರಳ್ ಹಿರಿಯ ಸೋದರ ನೆನೆಸಿದ, ಬಕಯಿಂದ ಬದಿಗಳನ್ನು ಜಯಿಸಿದ ಈ ಭೀಮಸೇನನು ಈ ಜೂಜಿನಲ್ಲಿ ಅಗ್ರಜ! ಇಡುವೆನೋ. ಬಕಯಿಂದ ಬದಿಗಳನ್ನು ಜಯಿಸಿದ ಈ ಭೀಮಸೇನನನ್ನು ಈ ಜೂಸಿನಲ್ಲಿ ಪಣವಾಗಿಡುತ್ತಿದ್ದೇನೆ. ಮಾವ, ನನ್ನ ಪಂದ್ಯ 2-2. ದುರ್ಯೋಧನ, ಮಾವ, ಆಟವನ್ನು ಪ್ರಾರಂಭಿಸು. ಓಂ ಪಿತೃಪ್ರಿಯೋ ನಮಃ. ದುರ್ಯೋಧನ, ಈ ಭೀಮಸೇನನು ನಮ್ಮ ಬಾರಿಸನಾಗಿರುವನು.
ಕಿರೀಟ್ ಪಕ್ಕಿ ಕಣ ಧರ್ಮಾನಂದನ ಪಂದ್ಯವನ್ನು ಕೋರಿಕೋ. ಹಾಗೆ ಆಗಲಿ. ಮಸ್ತಯಂತ್ರವಂ ಭೇದಿಸಿ ಮನವಿ ದ್ರೌಪದಿಯನ್ನು ಗೆದ್ದ. ಮಸ್ತಯಂತ್ರವಂ ಭೇದಿಸಿ ಮನವಿ ದ್ರೌಪದಿಯನ್ನು ಗೆದ್ದ. ಈ ಪಾರ್ಥನನು ಭೀಮಸೇನ! ಜಿನಲಿ ಪಣವಾಗಿಡುವೆನೋ. ಮಸ್ತ ಯಂತ್ರವಂ ಭೇದಿಸಿ ದ್ರೌಪದಿಯನ್ನು ಗೆದ್ದ ಈ ಪಾರ್ಥನನ್ನು ಈ ಜೂಜಿನಲ್ಲಿ ಪಣವಾಗಿಡುತ್ತಿದ್ದೇನೆ ಮಾವ. ನನ್ನ ಪಂದ್ಯ 3-1. ದುರ್ಯೋಧನ ಮಾವ ಆಟವನ್ನ ಪ್ರಾರಂಭಿಸು. ದುರ್ಯೋಧನ ನಮ್ಮದೇ ಗೆಲುವು ನಮ್ಮದೇ. ಈ ಪಾಠ ನಮ್ಮ ಬಾಲಸಿನಾಗಿರವನು. ಧರ್ಮಾನಂದನ ಪಂದ್ಯವನ್ನು ಕೋರಿಕೋ. ಹಾಗಾದರೆ ಕೇಳಿ ಮಾವ. ಪಾಂಡವರಳ್ ಮಾದ್ರಿ ತನಯ ನೆನೆಸಿದ. ಪಾಂಡವರಳ್ ಮಾದ್ರಿ ತನಯ ನೆನೆಸಿದ. ಈ ನಕುಲನನು ಜೂಜಿನಲ್ಲಿ ಪಣವಾಗಿಡುವೆನೋ. ಮಾದ್ರಿ ತನೆಯನಾದ ಈ ನಕುಲನನ್ನು ಈ ಜೂಜಿನಲ್ಲಿ ಪಣವಾಗಿಡುತ್ತಿದ್ದೇನೆ ಮಾವ. ನನ್ನ ಪಂದ್ಯ 3-3. ದುರ್ಯೋಧನ ಮಾವ ಆಟವನ್ನ ಪ್ರಾರಂಭಿಸು. ದುರ್ಯೋಧನ ಈ ನಕಲನ ನಮ್ಮ ಬಾನಿಸಿಗನಾಗಿರುವನು. ಧರ್ಮಾನಂದನ ಪಂದ್ಯವನ್ನು ಕೋರಿಕೋ. ಮಾವ ಹಾಗಾದರೆ ಕೇಳಿ. ಪಾಂಡವರಳ್ ಕಿರಿಯ ಸೋದರ ನೆನೆಸಿದ. ಪಾಂಡವರಳ್ ಕಿರಿಯ ಸೋದರ ನೆನೆಸಿದ. ಈ ಸಹದೇವನನು ಈ ಜೂಜಿನಲ್ಲಿ ಪಣವಾಗಿಡುವೆನೋ. ನಮ್ಮ ಚಿಕ್ಕ ತಾಯಿಯ ಕುಮಾರನಾದ ಈ ಸಹದೇವನನ್ನು ಈ ಜೂಜಿನಲ್ಲಿ ಪಣವಾಗಿಡುತ್ತಿದ್ದೇನೆ ಮಾವ. ನನ್ನ ಪಂದ್ಯ 3-1. ದುರ್ಯೋಧನ ಮಾವ ಆಟವನ್ನ ಪ್ರಾರಂಭಿಸು. ಓಂ ಪಿತೃಪ್ರಿಯೋ ನಮಃ. ದುರ್ಯೋಧನ ಗೆಲುವಿನಿಂದಲೇ ಗೆಲುವು ನಮ್ಮದೇ. ಇನ್ನು ಪಾಂಚಾಲಿ ಮಾತ್ರ ಉಳಿದಿರುವಳು. ಸುಮಣ ಹೇಳು. ಮಾತನಾಡದೇ ಇರುವುದಿಲ್ಲ. ಸಾಕು ಮಾಡಿ ನಿಮ್ಮ ಸುಯ ಮಾತುಗಳನ್ನು. ಈಗ ಗೆದ್ದಿರುವ ಐಶ್ವರ್ಯವನ್ನು ಸಾಲದೆ ಮಹಾಪ್ರತಿಪತಿಯಾದ ಪಾಂಡವರ ಪತ್ನಿಯನ್ನು ಪಣವಾಗಿಡಬೇಕೆಂದು ನುಡಿತಿರುವೆಯಾ? ಚೀಚಿ ತುರುಕ ಹರಿಸಿದರು. ಚೀಚಿ ತುರುಕ ಹರಿಸಿದರು. ಹರಿದ ಹರಿದ ಹರಿಸಲು ಮುಖಗಳು ಹರಿಯುವ ಹರಿಸುವುದುರಳ ಹರಿಸುವುದುರಳ ಹರಿ ಪರಿವಿದ ವಿರೋಧ ವಚನವು ಪರಿ ಪರಿವಿದ ವಿರೋಧ ವಚನವು ಪರಿ ಪರಿವಿದ ವಿರೋಧ ವಚನವು ನಾಡು ನಾಡು
ಗತಿಯೇ ನಾಡು ನಾಡು ನಿನ್ನ ಗತಿಯೇ ಮಾಡಿ ನೋಡುವನು ಜಲಾದಿ ಹರಿಸುವ ಶಿರಗಳನ್ನು ಅನಂತ ಹರಿಸುವ ಶಿರಗಳನ್ನು ಹರಿಸುವ ಶಿರಗಳನ್ನು ಮನಂದ ಹರಿಸುವ ಶಿರಗಳನ್ನು ಮತಿಸಿದ ಭೀಮನ ಮತವ ಹಾಡಿಗುತ್ತೆ ಮತ ಭೀಮನ ಮತವ ಹಾಡಿಸುತ್ತವೆ ದುರ್ಗಳ ಪಾತ್ರ ಚಿರವನ್ನು ಚೇರಿಸುವೆ ದುರ್ಗಳ ಪಾತ್ರ ಚಿರವನ್ನು ಚೇರಿಸುವೆ ಚಲವಂ ಬಲವಂ ಸಾಧಿಸುವೆನು ಚಲವಂ ಬಲವಂ ಸಾಧಿಸುವೆನು ಅವನಿಸಲಾದ ಯಾತಕ್ಕ ಮಗಳು ಸುಮ್ಮನೆ ಕುಳಿತುಕೋ ಓಡಿ ನಿಧಾನವಾಗಿ ಆಲೋಚಿಸ ಧರ್ಮನಂದನ. ಆ ದ್ರೌಪದಿಯು ಒಬ್ಬಳು ಅದೃಷ್ಟವಂತಳು ಇರುವಳು. ಹಾಗೇ ಆಗಲಿ. ಹಾಗಾದರೆ ಕೇಳಿ ಮಾವ. ಪರಮ ಪವಿತ್ರ ಮಣಿ ಪಾಂಡವರ ಮುದ್ದು ಕಾಂತಿ ಪರಮ ಪವಿತ್ರ ಮಣಿ ಪಾಂಡವರ ಮುದ್ದು ಕಾಂತಿಯೇ ಈ ಕುರು ಪಾಂಡವರ ಜೂಜಿನಲ್ಲಿ ಪಣವಾಗಿಡುವೆನೋ. ಈ ಕುರುಪಾಂಡವರ ಜೂಜಿನಲ್ಲಿ ನಾನು ಮತ್ತು ದ್ರೌಪದಿಯನ್ನು ಪಣವಾಗಿಡುತ್ತಿದ್ದೇನೆ ಮಾವ. ನನ್ನ ಪಂದ್ಯ 4-4. ದುರ್ಯೋಧನ ಮಾವ, ಆಟವನ್ನು ಪ್ರಾರಂಭಿಸು. ಓಂ ಪಿತೃಭ್ಯೋ ನಮಃ. ದುರ್ಯೋಧನ ಗೆಲುವು ಗೆಲುವು ನಮ್ಮದೇ ಗೆಲುವು ನಮ್ಮದೇ, ಗೆಲುವು ನಮ್ಮದೇ. ಪಾಂಚಾಲಿ ನಮ್ಮ ದಾಸೆ ಪಾಂಚಾಲಿ ನಮ್ಮ ದಾಸೆ ಪಂಚವಾಯು ಓ ಬಲರೇ ಮಾವ, ಬಲರೇ ಬಲರೇ. ಚತುರತೆಯ ಮಾತು ಸಲ್ಲಿಸದ ನಿನಗೆ ಸಲ್ಲದು ಬೆಲೆಯಿಲ್ಲದ ಘನತೆ. ಇಂದಿಗೆ ನೆರವೇರಿತು ಈ ನನ್ನ ಕೋಪದ ಜ್ವಾಲೆ. ಆ ಪಾಂಚಾಲಿಯನ್ನು ಈ ಸಭೆಗೆ ಕರೆಯಿಸಿ ಅವಳ ಪತಿಗಳ ಮುಂದೆ ಅವಳ ಮಾನಭಂಗ ಮಾಡಿ ನನ್ನ ಸೇಡನ್ನು ತೀರಿಸಿಕೊಳ್ಳುವೆನು. ಸಹೋದರ ದುಶ್ಯಾಸನ, ಅಗ್ರಜ! ನೀನು ಈಗಲೇ ಹೋಗಿ ಆ ಪಾಂಚಾಲಿಯನ್ನು ಈ ಸಭೆಗೆ ಎಳೆದುಕೊಂಡು ಬಾ. ನಿನ್ನ ಆಜ್ಞೆಯಂತೆ ಹಾಗಲೇ ಅಗ್ರಜ. ಹೋಗುವೆ ಜಗದಳು ಹೀಗೆ